ಮುಖದಲ್ಲಿ ಗಾಂಭೀರ್ಯ, ಧ್ವನಿಯಲ್ಲಿ ಸಿಂಹಗರ್ಜನೆ, ಕಣ್ಣ ಸೈಗೆನಲ್ಲೇ ಇಡೀ ಚಿತ್ರರಂಗವನ್ನೇ ಆಳಿದ ಏಕೈಕ ಸಾಮ್ರಾಟ ಅಂದ್ರೆ ನಮ್ಮ ಮಂಡ್ಯದ ಗಂಡು ಡಾಕ್ಟರ್ ಅಂಬರೀಷ್. 1972ರಲ್ಲಿ ಜಲೀಲಾ ಅನ್ನೋ ವಿಲನ್ ಆಗಿ ಬಂದವರು ಮುಂದೆ ಇಡೀ ಸ್ಯಾಂಡಲ್ವುಡ್ನ ಬಾಸ್ ಆದ್ರು. ಅಂಥ ಚಿತ್ರದ ಕನ್ವರ್ಲಾಲ್ ಡೈಲಾಗ್ಸ್ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್. ವಿಲನ್ ಪಾತ್ರವನ್ನು ಜನರು ಆರಾಧಿಸುವಂತೆ ಮಾಡಿದ ಕ್ರೇಜ್ ಇವರದ್ದು. ಅಂಬಿ ಅಣ್ಣ ಅಂದ್ರೆ ಬರೀ ನಟನಲ್ಲ, ಚಿತ್ರರಂಗದ ಯಜಮಾನ. ಕಷ್ಟ ಅಂತ ಬಂದವರಿಗೆ ತಾಯಿಯಂತೆ ಸಲಹುತ್ತಿದ್ದರು. ವಿಷ್ಣುದಾದ ಜೊತೆಗಿನ ಇವರ ಕುಚಿಕು ಗೆಳೆತನ ಇಡೀ ಕರ್ನಾಟಕಕ್ಕೆ ಇಂದಿಗೂ ಮಾದರಿ. ಕೇವಲ ಸಿನಿಮಾ ಅಷ್ಟೇ ಅಲ್ಲ, ರಾಜಕೀಯದಲ್ಲೂ ಮಂಡ್ಯದ ಸಂಸದರಾಗಿ, ಕೇಂದ್ರ ಸಚಿವರಾಗಿ ಜನರ ಸೇವೆ ಮಾಡಿದ್ರು. ಕಪಟ ಇಲ್ಲದ ಮಾತು, ಮುಖದ ಮೇಲೆ ಹೊಡೆದ ಹಾಗೆ ಆಡೋ ನೇರ ನುಡಿ, ಆದರೆ ಒಳಗೆ ಬೆಣ್ಣೆಯಂತಹ ಹೃದಯ. ಅದೇ ಅಂಬಿಯ ಸ್ಪೆಷಾಲಿಟಿ. ಸಿನಿಮಾ ಇರಲಿ, ರಾಜಕೀಯ ಇರಲಿ, ಇವರು ಬದುಕಿದ್ದು ಸದಾ ಕಿಂಗ್ ಸೈಜ್ ಲೈಫ್. ಮಾತಲ್ಲಿ ಗತ್ತು, ಮನಸ್ಸಲ್ಲಿ ಬಂಗಾರದಂಥ ದಾನದ ಹರವು. ಇತಿಹಾಸದ ಪುಟಗಳಲ್ಲೂ ಅಳಿಯಲ್ಲ ಈ ಕಲಿಯುಗದ ಕರ್ಣನ ನೆನಪು.